ಹೊಸ ಟಿ20 ನಾಯಕನ ಹೊಸ ತಂಡ ಬಂದರೆ ಟೀಮ್ ಇಂಡಿಯಾದಿಂದ 4 ಫ್ಲಾಪ್ ಆಟಗಾರರಿಗೆ ವಿದಾಯ ಖಚಿತ ಎಂದು ಹೇಳಲಾಗುತ್ತಿದೆ. ಹೌದು, ಹೊಸ ನಾಯಕ ಯಾರು ಆಗಬಹುದು ಎಂಬುದು ನಿಮಗೆ ಗೊತ್ತೇ ಇದೆ. ಬಿಸಿಸಿಐ ಈಗಾಗಲೇ ಟಿ20 ಫಾರ್ಮ್ಯಾಟ್ಗೆ ಹೊಸ ನಾಯಕನ ಆಯ್ಕೆಗಾಗಿ ಪೂರ್ಣ ಸಿದ್ಧತೆ ಮಾಡಿಕೊಂಡಿದೆ ಎಂಬ ಸುದ್ದಿ ಬಂದಿತ್ತು. ಕಾರಣ, ಸೂರ್ಯಕುಮಾರ್ ಯಾದವ್ ಅವರ ಫಾರ್ಮ್ ತುಂಬಾ ಕೆಟ್ಟದಾಗಿದೆ. ಅವರು ನಾಯಕತ್ವದಲ್ಲಿ ಒಂದು ವಿಶ್ವಕಪ್ ಗೆದ್ದರೂ ಕೂಡ ಪ್ರಮುಖ ಪಾತ್ರ ವಹಿಸಿದ್ದ ಇತರೆ ಆಟಗಾರರು. ಸೂರ್ಯಕುಮಾರ್ ಅವರ ಕೊಡುಗೆ ಬಹುತೇಕ ಒಂದೇ ಪಂದ್ಯದಲ್ಲಿ ಯುಎಸ್ಎ ವಿರುದ್ಧ ಪಂದ್ಯದಲ್ಲಿ ಮಾತ್ರ ಎಂದು ಟೀಕೆಗಳು ಕೇಳಿಬರುತ್ತಿವೆ. ಇನ್ನೊಂದೆಡೆ ಸಂಜು ಸ್ಯಾಮ್ಸನ್ ನಿರಂತರವಾಗಿ ಉತ್ತಮ ಪ್ರದರ್ಶನ ನೀಡಿದ್ದಾರೆ. ಫೈನಲ್ನಲ್ಲಿ ಅಭಿಷೇಕ್ ಶರ್ಮಾ ಕೂಡ ಚೆನ್ನಾಗಿ ಆಡಿದ್ದಾರೆ. ಅದರಿಂದ ತಂಡ ಗೆದ್ದಿತ್ತು. ಆದರೆ ನಾಯಕನ ವ್ಯಕ್ತಿತ್ವ ಪ್ರದರ್ಶನ ಕೆಟ್ಟದಿದ್ದರೆ ಅವನನ್ನು ಹೆಚ್ಚು ಕಾಲ ಮುಂದುವರಿಸುವುದಿಲ್ಲ ಎಂಬ ಮನೋಭಾವ ಬಿಸಿಸಿಐಯಲ್ಲಿದೆ ಎನ್ನಲಾಗುತ್ತಿದೆ. ಐಪಿಎಲ್ 20-26ರಲ್ಲೂ ಸೂರ್ಯಕುಮಾರ್ ಯಾದವ್ ಅವರ ಪ್ರದರ್ಶನ ಬಹಳ ದುರ್ಬಲವಾಗಿದೆ. 10 ಪಂದ್ಯಗಳಲ್ಲಿ ಅವರು ಕೇವಲ 195 ರನ್ ಗಳಿಸಿದ್ದು, ಸರಾಸರಿ ಸುಮಾರು 19.5 ಮಾತ್ರ. ಒಂದೇ ಒಂದು ಅರ್ಧಶತಕ ಬಾರಿಸಿದ್ದಾರೆ. ಶ್ರೇಯಸ್ ಅಯ್ಯರ್ ನಾಯಕತ್ವದಲ್ಲಿಯೂ ಮತ್ತು ಬ್ಯಾಟಿಂಗ್ನಲ್ಲಿಯೂ ಉತ್ತಮ ಪ್ರದರ್ಶನ ನೀಡುತ್ತಿದ್ದಾರೆ. ಬಿಸಿಸಿಐ ಅವರಿಗೆ ಮುಂದಿನ 2 ವರ್ಷಗಳಲ್ಲಿ ಭಾರತ ತಂಡವನ್ನು ಮತ್ತಷ್ಟು ಬಲಪಡಿಸುವ ಸಾಮರ್ಥ್ಯ ಇದೆ ಎಂದು ನಂಬುತ್ತಿದೆ. ಮುಂದಿನ ಟಿ20 ವಿಶ್ವಕಪ್ ಗೆಲ್ಲಿಸುವ ನಾಯಕನಾಗಿ ಅವರನ್ನು ನೋಡಲಾಗುತ್ತಿದೆ ಎನ್ನಲಾಗುತ್ತಿದೆ. ಶ್ರೇಯಸ್ ಅಯ್ಯರ್ ನಾಯಕನಾದರೆ ಕೆಲ ಆಟಗಾರರನ್ನು ಹೊರಹಾಕಿ ಹೊಸ ಯುವ ಆಟಗಾರರಿಗೆ ಅವಕಾಶ ನೀಡುವ ಸಾಧ್ಯತೆ ಇದೆ. ತಂಡದಿಂದ ಹೊರಬರುವಂತಹ 4 ಆಟಗಾರರು ಸೂರ್ಯಕುಮಾರ್ ಯಾದವ್, ಶಿವಮ್ ಡುಬೆ, ಹಾರ್ದಿಕ್ ಪಾಂಡ್ಯ, ಕುಲ್ದೀಪ್ ಯಾದವ್. ಈ 4 ಹೊರಗಿಟ್ಟು ಐಪಿಎಲ್ ಮುಗಿದ ನಂತರ ಉತ್ತಮ ಪ್ರದರ್ಶನ ನೀಡುವ ಯುವ ಆಟಗಾರರಿಗೆ ಅವಕಾಶ ನೀಡಬಹುದು ಎನ್ನಲಾಗುತ್ತಿದೆ. ಶ್ರೇಯಸ್ ಅಯ್ಯರ್ ನಾಯಕನಾದರೆ ಹೊಸ ಯುವ ಪ್ರತಿಭೆಗಳಿಗೆ ತಂಡಕ್ಕೆ ತರಬಹುದು ಎಂಬ ಚರ್ಚೆ ನೀಡಲಾಗಿದೆ. ಕೊನೆಯಲ್ಲಿ ಈ 4 ವಿದಾಯ ಬಹುತೇಕ ಖಚಿತ ಎಂಬ ಅಭಿಪ್ರಾಯವನ್ನು ಈ ವರದಿಯಲ್ಲಿ ವ್ಯಕ್ತಪಡಿಸಲಾಗಿದೆ. ಸೂರ್ಯಕುಮಾರ್ ಯಾದವ್ 10 ಪಂದ್ಯಗಳಲ್ಲಿ 195 ರನ್ಗಳು ಬಾರಿಸಿದ್ದಾರೆ. ಶಿವಮ್ ಡುಬೆ 9 ಪಂದ್ಯಗಳಲ್ಲಿ ಕೇವಲ 150 ರನ್. ಬ್ಯಾಟಿಂಗ್ ಮತ್ತು ಬೌಲಿಂಗ್ ಎರಡರಲ್ಲೂ ನಿರಾಶೆ. ಹಾರ್ದಿಕ್ ಪಾಂಡ್ಯ ಬ್ಯಾಟಿಂಗ್ ಮತ್ತು ಬೌಲಿಂಗ್ ಎರಡರಲ್ಲೂ ಫಾರ್ಮ್ ಕಳೆದುಕೊಂಡಿದ್ದಾರೆ ಎನ್ನಲಾಗುತ್ತಿದೆ. 8 ಪಂದ್ಯಗಳಲ್ಲಿ ಕೇವಲ 4 ವಿಕೆಟ್, ಸರಾಸರಿ 61 ರನ್ ಮತ್ತು 12 ಎಕಾನಮಿ ಎಂದು ಟೀಕೆ ಮಾಡಲಾಗಿದೆ. ಕುಲ್ದೀಪ್ ಯಾದವ್ 11 ಪಂದ್ಯಗಳಲ್ಲಿ ಕೇವಲ 7 ವಿಕೆಟ್, ಸರಾಸರಿ ಸುಮಾರು 50 ಮತ್ತು ಎಕಾನಮಿ 10.66 ಎಂದು ಹೇಳಲಾಗಿದೆ.